2ರಿಂದ 99 ರೂಪೀಸ್ಗೆ ಇಷ್ಟೊಂದು ರೆಂಟೆಡ್ ಹೌಸಲ್ಲೆಲ್ಲ ನಾವು ಮಳೆ ಎಲ್ಲ ಹೊಡೆಯಂಗೆ 2 ಸ್ಟೆಪ್ ಇದೆ. ಆಯಿಲ್ ಡಿಸ್ಪೆನ್ಸ್ ಕಮ್ಮಿ ಬಜೆಟ್ ಅಲ್ಲಿ ನಾವೇನಾದ್ರೂ ಮಾಡಬೇಕು ಅಂತ ಕಾಸ್ಟ್ಲಿ ಹೇಳಿದ್ರು, ಬಟ್ ಅವ್ರು ಒಂದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿ ಕಿರಣ್ ಕನ್ನಡ ವ್ಲಾಗ್ಸ್. ತುಂಬ ದಿನ ಆದಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಪ್ಪ ಅಂತ ಅಂದರೆ, ಕೆಲವೊಂದು ಕಿಚನ್ ಐಟಮ್ಸ್ನ ಮತ್ತು ಮನೆಗೆ ಬೇಕಾಗಿರೋ ಐಟಮ್ಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ನಿಮಗೂ ಕೂಡ ಏನಾದರೂ ಹುಡುಕ್ತಿದ್ರೆ ಯೂಸ್ಫುಲ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡ್ತೀರಾ. ಸೊ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಒಂದು ಆಯಿಲ್ ಡಿಸ್ಪೆನ್ಸರ್ಸ್ನ ನಾನು ತರಿಸಿದ್ದೀನಿ. ಇದು ಬಂದ್ಬಿಟ್ಟು ಪ್ಯಾಕ್ ಆಫ್ 2. ಎಲ್ಲಾದ್ರ ಪ್ರೈಸು ನನಗೆ ಕರೆಕ್ಟಾಗಿ ನೆನಪಿಲ್ಲ, ಬಿಕಾಸ್ ಎಲ್ಲ ಒಟ್ಟಿಗೆ ಬಂದಿದ್ದಲ್ಲ ಪ್ರಾಡಕ್ಟ್ಸ್, ಒಂದೊಂದೇ ಬರ್ತಾ ಇದ್ದ. ಸೊ ಮರ್ತೋಗ್ಬಿಟ್ಟಿದ್ದೀನಿ, ಬಟ್ ನಾನು ಇಲ್ಲಿ ಹಾಕಿರ್ತೀನಿ ಎಷ್ಟು ಕಾಸ್ಟ್ ಅಂತ ಹೇಳ್ಬಿಟ್ಟು. ಆಮೇಲೆ ಇದ್ರದ್ದು ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಆ್ಯಡ್ ಮಾಡಿರ್ತೀನಿ. ಸೊ ಇದು ಬಂದ್ಬಿಟ್ಟು ಗ್ಲಾಸ್ದು ಆಯಿಲ್ ಡಿಸ್ಪೆನ್ಸರ್, ತುಂಬಾ ಚೆನ್ನಾಗಿದೆ. ಒಂದು ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ, ಲೀಕೇಜ್ ಎಲ್ಲ ಏನೂ ಇಲ್ಲ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಪ್ರೈಸ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 160ನೋ 170ನೋ ಕೊಟ್ಟಿದ್ದೀನಿ 2ರಿಂದ. ಇದು ಬಂದ್ಬಿಟ್ಟು 500 ml ಹಿಡಿಯುತ್ತೆ ಒಂದು ಬಾಟಲ್. ಮತ್ತು ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನಮ್ಮನೇಲಿ ಪ್ಲಾಸ್ಟಿಕ್ದಿತ್ತು, ಸೊ ಅದು ತುಂಬ ಹಳೇದಾಗ್ಬಿಟ್ಟಿದೆ ಅಂತ ಹೇಳಿ ಈಗ ಹೆಂಗಿದ್ರು ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದೆ. ಸೊ ನೆಕ್ಸ್ಟ್ ಕಮಿಂಗ್ ವಿಡಿಯೋ ಮೇ ಬಿ ಅದೇ ಆಗಿರುತ್ತೆ, ಕಿಚನ್ ಮೇಕ್ ಓವರ್. ಸೊ ಅದರಿಂದ ಈ ಪ್ರಾಡಕ್ಟ್ಸ್ನೆಲ್ಲ ನಿಮಗೆ ಫಸ್ಟೇ ತೋರಿಸೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಆಯಿಲ್ ಡಿಸ್ಪೆನ್ಸರ್ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಒಂದು ಸ್ಟಿಕ್ಕರ್ಸ್ನ ವಾಲ್ ಪೇಪರ್ಸ್ ಏನಂತಾರೆ ಇದನ್ನು. ಸೊ ಈ ಥರದನ್ನ ತರಿಸಿದ್ದೀನಿ. ಈಗ ಕಮ್ಮಿ ಬಜೆಟಲ್ಲಿ ನಾವೇನಾದರೂ ಮಾಡಬೇಕು ಅಂತ ಇದ್ದರೆ, ಗೋಡೆಗೆ ವಾಲ್ ಎಲ್ಲ ಕಿತ್ತೋಗ್ಬಿಟ್ಟಿರುತ್ತಲ್ಲ, ಸೊ ಅದಕ್ಕೆಲ್ಲ ಬೆಸ್ಟ್ ಆಪ್ಷನ್ ಅಂದರೆ ಈ ಥರ ಸ್ಟಿಕ್ಕರ್ಸ್ ಅನ್ಸೋದು. ಸೊ ಆದ್ದರಿಂದ ಈ ಥರದ್ದನ್ನು ನಾನು ತರಿಸಿದ್ದೀನಿ. ಇದೂ ಅಷ್ಟೇ ಅರೌಂಡ್ 90 ರೂಪೀಸೋ 100 ರೂಪೀಸೋ ಪೇ ಮಾಡಿರ್ತೀನಿ. ಈ ಥರ ಇದೆ ಡಿಸೈನು. ಸೊ ನೋಡೋಣ ಹೆಂಗಾಗುತ್ತೆ. ಆ್ಯಕ್ಚುಲಿ ಮನೆಗೆ ಬಂದಾಗಿಂದ ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ಅನ್ಕೊಂತಾನೆ ಇದ್ದೀನಿ, ಬಟ್ ಅದು ಆಗ್ತಾನೆ ಇಲ್ಲ. ಸೊ ನೋಡೋಣ ಈಗಾದರೂ ಅದು ಆಗುತ್ತಾ, 2024 ಆಗುತ್ತಾ ಅಂತ ನೋಡಬೇಕು. ಈಗ ನೋಡಿದ್ರಲ್ವಾ ಅದೇ ಥರ ಸ್ಟಿಕ್ಕರ್ ಇದೆ, ಬಟ್ ಇದು ಬಟರ್ಫ್ಲೈ ಇದೆ, ಸ್ವಲ್ಪ ಬೇರೆ ಡಿಸೈನ್ ಇದೆ. ಸೊ ಈ ಥರದನ್ನ ಕೂಡ ತರಿಸಿದ್ದೀನಿ. ಇದ್ರದ್ದು ಕೂಡ ನಾನು ಲಿಂಕ್ ಹಾಕಿರ್ತೀನಿ. ಸೊ ಗೋಡೆಗೆಲ್ಲ ಪೇಂಟ್ ಮಾಡಿಸಿ ಆ ಥರ ಮಾಡ್ಬೋದು, ಬಟ್ ಈಗ ಕಡಿಮೆ ಟೈಮಲ್ಲಿ ಆ್ಯಂಡ್ ಕಮ್ಮಿ ಬಜೆಟಲ್ಲಿ ಕೂಡ ಆಗಬೇಕಲ್ವಾ. ಸೊ ಆದ್ದರಿಂದ ನಾನು ಈ ಆಪ್ಷನ್ನ ಚೂಸ್ ಮಾಡ್ಕೊಂಡಿದ್ದೀನಿ, ಈ ಥರ ಸ್ಟಿಕ್ಕರ್ಸ್ನ ಪೇಸ್ಟ್ ಮಾಡೋದು. ಇದಕ್ಕೇನಂತಾರೆ, ನಾವು ಕ್ಲಾತ್ಸ್ ಎಲ್ಲ ಹ್ಯಾಂಗ್ ಮಾಡ್ತೀವಲ್ಲ, ಸೊ ಇವಾಗ ಎಷ್ಟೊಂದು ರೆಂಟೆಡ್ ಹೌಸಲ್ಲೆಲ್ಲ ನಾವು ಮಳೆ ಎಲ್ಲ ಹೊಡೆಯಂಗಿರಲ್ಲ ಅಲ್ಲ, ಸೊ ಆವಾಗ ಯೂಸ್ ಆಗುತ್ತೆ ಈ ಥರದ್ದೆಲ್ಲ ಪ್ರಾಡಕ್ಟ್ಸು. ಇದಕ್ಕೇನಿಲ್ಲ, ಈ ಥರ ಒಂದು 2 ಪೀಸಸ್ ಕೊಟ್ಟಿದ್ದಾರೆ, ಜಸ್ಟ್ ಹಿಂಗೆ ಅಟ್ಯಾಚ್ ಮಾಡಬೇಕು ಅಷ್ಟೇ, 2 ಕಡೆನೂ ನೀಟಾಗಿ. ಸೊ ಈ ರೀತಿ ಅಟ್ಯಾಚ್ ಮಾಡಿದ್ರೆ ಮುಗೀತು. ಇದನ್ನು ನೀವು ಕಿಚನಲ್ಲಾಗಲಿ ಇಲ್ಲ ರೂಮಿಗಾಗಲಿ, ಡೋರ್ಸ್ ಇರುತ್ತಲ್ವ, ಡೋರ್ಗೆ ಈ ಥರ ಡೋರಿಗೆ ಇದನ್ನು ಹಿಂದೆ ಹಿಂಗೆ ಸಕ್ಸಿದ್ರೆ ಸಾಕು. ಸೊ ಇದು ಫುಲ್ಲು ರೆಡಿ ಆಗುತ್ತೆ. ಈಗ ಸಡನ್ನಾಗಿ ಏನಾದರೂ ಬೇಕು ಕ್ಲಾತ್ಸ್ ಎಲ್ಲ ಹ್ಯಾಂಗ್ ಮಾಡೋಕ್ಕೆ ಅಂತ ಇದ್ದರೆ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಕಿಚನಲ್ಲಿ ಕೂಡ ಅಷ್ಟೇ, ಮಾಡ್ಯುಲರ್ ಕಿಚನ್ಸ್ ಇದ್ದರೆ ಅಲ್ಲಿ ಡ್ರಾಯರ್ಸ್ ಎಲ್ಲ ಇರುತ್ತಲ್ವ, ಸೊ ಅದಕ್ಕೆ ಕೂಡ ನಾವು ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದ್ದು ಪ್ರೈಸ್ ಬಂದ್ಬಿಟ್ಟು 110 ರೂಪೀಸ್ ಏನೋ ಕೊಟ್ಟಿದ್ದೀನಿ, ಎಕ್ಸಾಕ್ಟಾಗಿ ನೆನಪಿಲ್ಲ, ನಾನು ಹಾಕ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಸ್ಟ್ಯಾಂಡ್, ತುಂಬಾ ಚೆನ್ನಾಗಿದೆ. ಕಿಚನ್ನಲ್ಲಿ ಇಡಕ್ಕೆ ಮತ್ತು ಶೆಲ್ಫ್ಸ್ ಥರನೂ ಯೂಸ್ ಮಾಡ್ಕೊಳ್ಬೋದು. ಈ ಥರದ್ದು ಬೇಕು ಅಂತ ತುಂಬ ದಿನದಿಂದ ಹುಡುಕ್ತಿದ್ದೆ. ಸೊ ಫೈನಲಿ ನನಗೆ ಸಿಕ್ತು. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು ಅರೌಂಡ್ 324 ರೂಪೀಸ್ ಏನೋ ಪೇ ಮಾಡಿದ್ದೀನಿ. ಸ್ಟೆಪ್ ಇದೆ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಇದನ್ನು ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ಮಂತ್ ಹತ್ರ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ಎಲ್ಲ ಪ್ರಾಡಕ್ಟ್ಸ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಥರ ಇದು ಪಿಂಗಾಣಿ ಜಾರು, ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಪ್ಯಾಕ್ ಆಫ್ 2. ಸೊ ತುಂಬಾ ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಆಗಿ ಕೂಡ ಇದೆ. ಇದು ಬಂದ್ಬಿಟ್ಟು 1000 ml ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. 2ರಿಂದನೂ ಅರೌಂಡ್ 300 ರೂಪೀಸ್ ಪೇ ಮಾಡಿದ್ದೀನಿ. ಇದು ಔಟ್ಸೈಡ್ ಎಲ್ಲ ಎಷ್ಟು ಕಾಸ್ಟ್ಲಿ ಇದೆ ಅಂದರೆ, ನಾನು ಅಂಗಡಿಯಲ್ಲಿ ಕೇಳಿದೆ, ಮೇ ಬಿ ಒಂದಕ್ಕೇನೆ ಎಷ್ಟೊಂದು ಕಾಸ್ಟ್ಲಿ ಹೇಳಿದರು, ಬಟ್ ಅವ್ರು ಒಂದಕ್ಕೆ ಹೇಳಿದ ಪ್ರೈಸ್ಗೆ ನನಗೆ ಇಲ್ಲಿ 2 ಸಿಕ್ಬಿಡ್ತು. ಇನ್ನೂ ಜಾಸ್ತಿನೇ ಹೇಳಿದ್ರು ಅವರು, ಅರೌಂಡ್ 700 ಏನೋ ಹೇಳಿದರು, ಬಟ್ ನಂಗೆ 350ಗೆ 2 ಸಿಕ್ತಲ್ವಾ. ಸೊ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಗ್ಲಾಸ್ ಪ್ರಾಡಕ್ಟ್, ಇದು ಬಂದ್ಬಿಟ್ಟು ಪ್ಯಾಕ್ ಆಫ್ 2. ಇದು ಲಿಂಕ್ ಇಲ್ಲ, ಯಾಕಂದರೆ ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಲ್ಲ.
ಇದು ಬಂದ್ಬಿಟ್ಟು 875 ml ಹಿಡಿಯತ್ತಂತೆ. ಇದು ಪ್ಯಾಕ್ ಆಫ್ 2. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 218 rupees. ಬಟ್ ನನಗೆ ಎರಡರಿಂದ 99 rupeesಗೆ ಸಿಕ್ತು. ಇದು ನಾನು ಸ್ಪಾರಲ್ಲಿ ತಗೊಂಡಿದ್ದು, ಸೊ ಅದರಿಂದ ಲಿಂಕ್ ಇಲ್ಲ. ಈಗ ಹೊಸ ಕಲೆಕ್ಷನ್ಸ್ ಬಂದಿದೆ ಸ್ಪಾರಲ್ಲಿ ಕೂಡ. ಸೊ ಈ ಥರದ ಗ್ಲಾಸ್ ಬಾಟಲ್ಸ್ ಬೇಕು ಅಂತ ತುಂಬ ದಿನದಿಂದ ಹುಡುಕ್ತಿದ್ದೆ. ಈಗ ನಮ್ಮನೇಲಿ ಎಲ್ಲ ಪ್ಲಾಸ್ಟಿಕ್ ಬಾಕ್ಸಸ್ ಇದೆ, ಸೊ ಅದನ್ನೆಲ್ಲ ರಿಪ್ಲೇಸ್ ಮಾಡಬೇಕು. either ಗ್ಲಾಸ್ ಅಥವಾ ಸ್ಟೀಲ್ನ ತೊಗೊಂಡು ಬಂದು ರಿಪ್ಲೇಸ್ ಮಾಡೋಣ ಅಂತ ಹುಡುಕ್ತಿದ್ದೆ. ಆನ್ಲೈನಲ್ಲಿ ಕೂಡ ನೋಡಿದೆ ಆಯಿತಾ, ತುಂಬ ನೋಡಿದೆ, ಬಟ್ ಎಲ್ಲ ಪ್ರೈಸ್ ಜಾಸ್ತಿನೇ ಇತ್ತು. ಸೊ ಹೆಂಗಿದ್ರು ಸ್ಪಾರಿಗೆ ಹೋದಾಗ ನೋಡಿದ್ನಲ್ವ, ತುಂಬಾ ಇಷ್ಟ ಆಯಿತು. ಸೊ ಆದ್ದರಿಂದ ಇದನ್ನು ತಗೊಂಡೆ. ಇನ್ನೂ ತುಂಬ ಒಳ್ಳೆ ಪ್ರಾಡಕ್ಟ್ಸ್ ಬಂದಿದೆ ನೋಡಿ. ಎಷ್ಟು ಸ್ಪೇಷಿಯಸ್ ಆಗೂ ಇದೆ, ನೋಡೋಕ್ಕೂ ತುಂಬಾ ಕ್ಯೂಟ್ ಅನಿಸುತ್ತೆ. ಈ ಥರ ಗ್ಲಾಸ್ದೆಲ್ಲ ಯೂಸ್ ಮಾಡುವಾಗ ಮಕ್ಕಳಿದ್ರೆ, ಮತ್ತು ನಾನು ಕೂಡ ಹರಿಬರಿಯಲ್ಲಿ ತೆಗೆಯುವಾಗ ಬೀಳಿಸ್ಬಿಡ್ತೀನಿ ಅಂತ ತುಂಬ ಭಯ ಇದೆ. ಸೊ ಆದರೂ ಇನ್ಮೇಲೆ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಈ ಥರದನ್ನೇ ಸುಮಾರು ತಗೊಂಡು ಬಂದಿದ್ದೀನಿ. ಇದೆಲ್ಲ ನಾನು ಕಿಚನ್ ಮೇಕ್ ಓವರ್ ಮಾಡುವಾಗ ಎಲ್ಲ ವಿಡಿಯೋನ ತೋರಿಸ್ತೀನಿ. ಬಂದ್ಬಿಟ್ಟು ಈ ಥರ ಒಂದು ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೋಬೋದು. ಡ್ರಾಯರ್ ಎಲ್ಲ ಇದೆ. ಇದು ಬಂದ್ಬಿಟ್ಟು ಪ್ಯಾಕ್ ಆಫ್ 5 ಡ್ರಾಯರ್ಸ್ ಥರ. ಸೊ ಕಾಣಿಸ್ತಿದೆ ಅಂತ ಅನ್ಕೊತೀನಿ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಇದಕ್ಕೂ ಕೂಡ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು. ಇದಕ್ಕೆ ಪ್ರೈಸ್ ಅರೌಂಡ್ 600 ಏನೋ ಪೇ ಮಾಡಿದ್ದೀನಿ. ಈ ಥರ ಎಲ್ಲನೂ ಜಾಯಿನ್ ಮಾಡ್ಕೊಳ್ಬೇಕು ನಾವೇ. ಇದೆಲ್ಲ ಬಿಡಿ ಬರುತ್ತೆ, ನಾವೇ ಈ ಥರ ಆರ್ಗನೈಸ್ ಮಾಡ್ಕೋಬೇಕು. ನಾನೀಗ ಆಲ್ರೆಡಿ ಆರ್ಗನೈಸ್ ಮಾಡಿದ್ದೀನಿ. ಸೊ ಒಂದನ್ನು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ಇದು ತುಂಬ ವೆಯ್ಟ್ ಎಲ್ಲ ಏನೂ ಹಿಡಿಯಲ್ಲ, ಬಟ್ ಕಡಿಮೆ ವೆಯ್ಟ್ ಇರೋದೆಲ್ಲ ನಾವು ಸ್ಟೋರೇಜ್ ಪರ್ಪಸ್ ಆಗಿ ಯೂಸ್ ಮಾಡ್ಕೋಬೋದು. ಇದೊಂಥರ ಮಲ್ಟಿ ಪರ್ಪಸ್ ಸ್ಟೋರೇಜ್ ಅಂತ ಕೂಡ ಹೇಳ್ಬೋದು. ಸೊ ಇವಾಗ ನಾನು ಮೊಳಕೆ ಕಾಳಿನ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಬರೀ ಇಷ್ಟೇ ಅಲ್ಲ, ಸೊ ಇದರಿಂದ ನಿಮಗೂ ಏನಾದರೂ ಯೂಸ್ ಆಗಬೇಕಲ್ವ, ಸೊ ಅದಕ್ಕೆ ಸಾಂಬಾರ್ದು ವಿಡಿಯೋ ಕೂಡ ಹಾಕೋಣ ಅಂತ ಹೇಳಿ ನಾನು ಹಾಕ್ತಾ ಇದ್ದೀನಿ. ಇದನ್ನು ನಾನು ಮೊದಲೇ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೆ. ಇನ್ ಕೇಸ್ ನಿಮಗೆ ಮೊಳಕೆ ಕಟ್ಟಕ್ಕೆ ಬರಲ್ಲ ಅಂತ ಹೇಳಿದ್ರೆ ಇದು ನಿಮಗೆ ಅಂಗಡಿಯಲ್ಲಿ ರೆಡಿ ಕೂಡ ಸಿಕ್ಕತ್ತೆ. ಸೊ ನಾನಿಲ್ಲಿ ಹೆಸರು ಕಾಳು, ಕಡಲೆಕಾಳು ಹಾಗೆ ಹುರುಳಿಕಾಳನ್ನ ಮೊಳಕೆ ತಗೊಂಡು ಎತ್ತಿಟ್ಕೊಂಡಿದ್ದೀನಿ. ಈ ಮೊಳಕೆ ಕಟ್ಟಿದ ಸಾಂಬಾರನ್ನ ನಾನು ವಾರದಲ್ಲಿ ಒಂದ್ಸತಿ ಆದರೂ ಮಾಡ್ತೀನಿ. ಆ್ಯಕ್ಚುಲಿ ಈ ಥರ ಸ್ಪ್ರೋಟ್ಸ್ ಎಲ್ಲ ನಾವು ತಿನ್ಬೇಕು, ಡೈಲಿ ಎಲ್ಲ ತಿನ್ನಬೇಕು, ಬಟ್ ಕೆಲವೊಂದು ಸತಿ ತಿನ್ನೋಕ್ಕಾಗೋದೇ ಇಲ್ಲ. ಸೊ ಆದ್ದರಿಂದ ಅಟ್ಲೀಸ್ಟ್ ಸಾಂಬಾರಲ್ಲಾದರೂ ತಿನ್ನೋಣ ಅಂತ ಹೇಳಿ ಈ ಥರ ಮಾಡ್ತಾ ಇದ್ದೀನಿ. ಸಮ್ಟೈಮ್ಸ್ ನನಗೆ ತುಂಬಾ ಲೋ ಫೀಲ್ ಆಗುತ್ತೆ, ಯಾಕಂದರೆ ಅದಕ್ಕೋಸ್ಕರನೇ ನಾನು ವೀಡಿಯೋ ಕೂಡ ಮಾಡೋಕ್ಕೆ ಹೋಗಲ್ಲ ಎಷ್ಟೊಂದು ಸತಿ. ಕೆಲವೊಂದು ಸತಿ ಮಾತುಗಳನ್ನ ಕೇಳ್ತಿರ್ತೀವಿ, ಯಾವ ಥರ ಅಂದರೆ ಎಲ್ಲಾನು ವೀಡಿಯೋದಲ್ಲಿ ಹಾಕ್ತಾರೆ, ಎಲ್ಲೋದ್ರೂ ಅದನ್ನು ವೀಡಿಯೋ ಮಾಡ್ಕೊಂಡು ಬಂದು ಪೋಸ್ಟ್ ಮಾಡ್ತಾರೆ, ಇದನ್ನು ತಗೊಂಡೆ ಅದನ್ನು ತಗೊಂಡೆ ಅಂತ ಹೇಳ್ಕೊತಿರ್ತಾರೆ ಅಂತ. ಅಫ್ಕೋರ್ಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದೇ ಏನಾದರೂ ನನ್ನ ಲೈಫಲ್ಲಿ ಏನಾಗ್ತಿದೆ ಅಂತ ಮಾಡಿಬಿಟ್ಟು ಹೇಳೋಕ್ಕಲ್ವಾ. ಸೊ ನನಗೆ ತುಂಬಾ ಲಿಮಿಟೆಡ್ ಫ್ರೆಂಡ್ಸ್ ಇದ್ದಾರೆ. ಸೊ ನಾನು ಡೈಲಿ ಅಂತೂ ಅವ್ರ ಜೊತೆ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ. ಸೊ ಅದರಿಂದನೇ ನನಗೆ ಯೂಟ್ಯೂಬಲ್ಲೇ ನನಗೆ ಅನಿಸಿದ್ದೆಲ್ಲ ನಾನು ಜಾಸ್ತಿ ಶೇರ್ ಮಾಡ್ಕೊತೀನಿ. ಸೊ ಕೆಲವೊಂದು ಸಲ ಅಂತೂ ಅದರಿಂದ ಆಚೆ ಬರೋಕ್ಕೇ ತುಂಬ ಟೈಮ್ ಹಿಡಿಯುತ್ತೆ. ಸೊ ಆಮೇಲೆ ನಾನೇ ಅನ್ಕೊತೀನಿ, ಓಕೆ ಕೆಲವ್ರಿಗೆ ಇಷ್ಟ ಆಗುತ್ತೆ ವಿಡಿಯೋ ಮಾಡೋದು, ಕೆಲವರಿಗೆ ಇಷ್ಟ ಆಗಲ್ಲ. ಎಲ್ಲರೂ ಟೇಸ್ಟ್ ಒಂದೇ ಥರ ಇರಲ್ಲ ಅಲ್ವಾ. ಈಗ ನಮ್ಮ ಕೈ ಬೆರಳುಗಳೇ ಒಂದೇ ಥರ ಇರಲ್ಲ, ಒಂದೊಂದು ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಆದ್ದರಿಂದ ನಾನೇ ಅನ್ಕೊತೀನಿ, ಓಕೆ ಜೆನ್ಯೂನಾಗಿ ಒಬ್ಬರು ಅಥವಾ ಇಬ್ರಿಗೆ ಇಷ್ಟ ಆದರೂ ಸಾಕು ನಾನು ಮಾಡೋ ವಿಡಿಯೋ ಅಲ್ವಾ ಅಂತ ಅಂದ್ಕೊಂಡು ಮತ್ತೆ ನಾನೇ ಸ್ಟ್ರಾಂಗ್ ಆಗಿ ನಾನೇ ಮೋಟಿವೇಟ್ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಕಿರಣ್ ಕೂಡ ಹೇಳ್ತಿರ್ತಾರೆ ಎಷ್ಟೊಂದು ಸತಿ, ನೀನು ಯಾಕೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊತೀಯಾ, ನಿಂಗೆ ಏನು ಇಷ್ಟ ಇರುತ್ತೆ ಅಲ್ವಾ ಅದನ್ನೇ ಮಾಡು ಅಂತ ಹೇಳಿ. ಆಮೇಲೆ ನನಗೂ ಅನ್ಸುತ್ತೆ ಹೌದಲ್ವಾ, ನಾನು ಯಾಕೆ ಜಾಸ್ತಿ ತಲೆ ಕೆಡ್ಸ್ಕೊತಿದ್ದೀನಿ ಅಂತ ಹೇಳ್ಬಿಟ್ಟು. ಅಟ್ಲೀಸ್ಟ್ ನಾನು ಏನು ರಾಂಗ್ ಅಂತೂ ಮಾಡ್ತಿಲ್ಲ ಅಲ್ವಾ. ನನಗೇನು ಅನಿಸ್ತದೆ, ನನಗೆ ಯಾವ ವರ್ಕ್ ಖುಷಿ ಕೊಡ್ತಿದೆ ಅದನ್ನು ಮಾಡ್ತಿದ್ದೀನಿ ಅಷ್ಟೇ. ಎಲ್ಲರಿಗೂ ಅವ್ರವ್ರು ಮಾಡೋ ವರ್ಕ್ ಖುಷಿ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವರಿಗೆ ಅದು ಆ ವರ್ಕ್ ತುಂಬ ಅವಶ್ಯಕತೆ ಇರುತ್ತೆ ಅಂತಲೇ ಎಷ್ಟೊಂದು ಜನ ಕೆಲಸಕ್ಕೆ ಹೋಗ್ತಿರ್ತಾರೆ. ಸೊ ಅದರಲ್ಲಿ ನನಗೆ ನಾನೇ ಮೋಟಿವೇಟ್ ಏನು ಮಾಡ್ಕೊತೀನಂದರೆ, ಸೊ ಅಟ್ಲೀಸ್ಟ್ ನಾನು ಮಾಡ್ತಿರೋದು ನನಗೆ ಖುಷಿ ಕೊಡ್ತಿದೆ. ಆಮೇಲೆ ಬೇರೆ ಯಾರ ಹತ್ರನೂ ನಾನೇನು ಹೇಳ್ಸ್ಕೊಳ್ಬೇಕಾಗಿಲ್ಲ. ಈಗ ನಾನೇ ಬಾಸ್ ಅಲ್ವಾ, ನಾನು ಮಾಡ್ಬೇಕು ಅಂದ್ಕೊಂಡ್ರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಬಟ್ ಈಗ ನಾನು ಆಚೆ ಎಲ್ಲ ಹೋಗಿ ವರ್ಕ್ ಮಾಡಬೇಕಂದ್ರೆ ಈಗ ಈ ವರ್ಕ್ ಇಷ್ಟರೊಳಗೆ ಮುಗಿಬೇಕು, ಇಲ್ಲ ಅಥವಾ ಏನಾದರೂ ಅಲ್ಲಿ ಚಿಕ್ಕ ತಪ್ಪ ಆಯಿತು ಇಲ್ಲ ಏನಾದರೂ ಆಯಿತು ಅಂದರೆ ಅವ್ರ ಹತ್ರ ಎಲ್ಲ ಬೈಸ್ಕೊಳ್ಬೇಕು, ಈ ಥರ ಎಲ್ಲ ಇರುತ್ತಲ್ವ. ಅದಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಸೊ ಇದು ಎಷ್ಟೋ ಬೆಟರ್ ಅಂತ ನನಗೆ ಅನಿಸುತ್ತೆ. ನಾಟ್ ಕಂಪ್ಯಾರಿಸನ್, ಬಟ್ ಈ ವರ್ಕ್ ನನಗೆ ಖುಷಿ ಕೊಡ್ತಾ ಇದೆ. ಸೊ ನಾನಿಲ್ಲಿ 2 ದೊಡ್ಡ ಈರುಳ್ಳಿ, 2 ದೊಡ್ಡ ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿನ ಮಾತ್ರ ನಾನು ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಫುಲ್ ಬೆಳ್ಳುಳ್ಳಿ, ಶುಂಠಿನ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಬಿಸಿಯಾಗಿದ್ದ ತಕ್ಷಣ
ಅದಕ್ಕೆ ಸ್ವಲ್ಪ ಚಕ್ಕೆ ಪೀಸಸ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು 2-3 ಲವಂಗನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 8 ಕಾಳುಮೆಣಸನ್ನ ಕೂಡ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದರಲ್ಲಿ 1.5 ಅಷ್ಟು ಈರುಳ್ಳಿನ ನಾನು ಈ ಥರ ಉದ್ದದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಅಷ್ಟೂ ನಾನು ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಆನಿಯನ್ದು ಕಲರ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು ನೋಡಿ, ಕಲರ್ ಚೇಂಜ್ ಆಗ್ತದೆ ಅಲ್ವಾ. ಸೊ ಈ ಥರ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಇವಾಗ ನಾನು ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಹಾಗೆ ಇದರ ಜೊತೆ ನಾನು ಶುಂಠಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಹಾಗೆ ಲಾಸ್ಟಲ್ಲಿ ನಾನು ಟೊಮ್ಯಾಟೊನ ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಮೊಳಕೆ ಕಾಳು ಸಾಂಬಾರನ್ನ ನಾವು ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ಸಾರು ತುಂಬಾ ಟೇಸ್ಟ್ ಬರುತ್ತೆ. ನಾವು ಹಾಗೆ ಏನಾದರೂ ಸಾಂಬಾರು ಮಾಡಿದ್ರೆ ಈ ಥರ ಫ್ರೈ ಮಾಡ್ಕೊಳ್ತೀರಾ, ಮಸಾಲ ಎಲ್ಲ ಸ್ವಲ್ಪ ಹಸಿ ಹಸಿ ಥರ ಅನಿಸುತ್ತೆ. ಸೊ ಅದರಿಂದ ಈ ಥರ ಫ್ರೈ ಮಾಡಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು 2-3 ಸ್ಪೂನಷ್ಟು ಕಾಯಿ ತುರಿನ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಸ್ಪೂನಷ್ಟು ಕಡಲೆಪಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ 1 ಸ್ಪೂನಷ್ಟು ಖಾರದ ಪುಡಿ ಹಾಗೆ 1 ಸ್ಪೂನಷ್ಟು ಧನಿಯಾ ಪೌಡರ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೇ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ತಣ್ಣಗಾದ್ಮೇಲೆ ಚೆನ್ನಾಗಿ ರುಬ್ಕೋಬೇಕು. ಆ್ಯಂಡ್ ಇವಾಗ ನಾನು ಕುಕ್ಕರಲ್ಲಿ ಸಾಂಬಾರು ಮಾಡ್ತಿರೋದ್ರಿಂದ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಆಗಲೇ ಅರ್ಧ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಇಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಮತ್ತು ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಹಾಗೆ ಫ್ರೈ ಮಾಡ್ಕೊಳ್ಳುವಾಗಲೇ ನಾನಿಲ್ಲಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮೊಳಕೆ ಕಾಳನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ನಾನು ಇದನ್ನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ನಾವು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ. ಆ್ಯಂಡ್ ನಾವು ಇದನ್ನು ಹಾಗೆ ಕೂಡ ತಿನ್ಬೋದು. ಈ ಥರ ಒಗ್ಗರಣೆ ಮಾಡಿಕೊಂಡು ಸ್ಪ್ರೌಟ್ಸ್ನ ಎತ್ತಿಟ್ಕೊಂಡು ಕೂಡ ತಿನ್ಬೋದು. ನಮಗೆ ಚಿಕ್ಕವರಿದ್ದಾಗ ನಮ್ಮಮ್ಮ ಈ ಥರ ಎಲ್ಲ ಮಾಡಿ ಒಂದು ಬೌಲಲ್ಲಿ ಹಾಕಿ ಕೊಡೋರು. ಈಗ ನಾನು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬರೀ ಇದೇ ಇದ್ದರೆ ಪ್ಲೈನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಪೊಟ್ಯಾಟೊ ಹಾಗೆ ಸ್ವಲ್ಪ ಬೀನ್ಸ್ನ ಕೂಡ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಅಲ್ವಾ, ಆ ಎಲ್ಲ ತರಕಾರಿಗಳನ್ನ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಟ್ಬಿಡಬೇಕು. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಸೊ ನಾವು ಆಗಲೇ ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಅದಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕಬೇಡಿ ಫಸ್ಟು, ಹಾಗೆ ಚೆನ್ನಾಗಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ. ನೋಡ್ತಿದ್ದೀರಲ್ವ ಯಾವ ಥರ ಕುದಿ ಬರ್ತಿದೆ ಅಂತ. ಈ ಟೈಮಲ್ಲಿ ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕು. ಈ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ಇವಾಗ ನಿಮಗೆ ಸಾಂಬಾರು ಬೇಡ ಅಂದರೆ ನೋಡಿ ಈ ಥರನೇ ಸ್ವಲ್ಪ ಚೆನ್ನಾಗಿ ಕುಕ್ ಮಾಡಿಕೊಂಡು ಗ್ರೇವಿ ಟೈಪ್ ಕೂಡ ನೀವು ಮಾಡ್ಕೊಳ್ಬೋದು. ಇಲ್ಲ ಸಾಂಬಾರು ಬೇಕಂದರೆ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು. ತುಂಬ ನೀರಾಗ್ಬಿಟ್ರು ಈ ಸಾಂಬಾರು ಅಷ್ಟು ಟೇಸ್ಟ್ ಬರಲ್ಲ. ಸೊ ಆದ್ದರಿಂದ ನಾವು ನೀರು ಕುಡಿತೀವಲ್ಲ ಅದರಲ್ಲಿ 1.5 ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಥಿಕ್ನೆಸ್ ನೋಡ್ಕೊಳ್ಳಿ, ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ಬಿಕಾಸ್ ಬೆಂದಮೇಲೆ ಅದು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ 3 ವಿಷಲ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಸಾಂಬಾರು ಕೂಡ ರೆಡಿಯಾಗಿರುತ್ತೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.